ಸಿಎಂ ಕುಮಾರಸ್ವಾಮಿ ಈ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಪ್ರಧಾನಿ ಮೋದಿಗೆ ಬಜೆಟ್ ವಿಷಯವಾಗಿ ಕುಮಾರಸ್ವಾಮಿ ಅವರು ಟಾಂಗ್ ಕೊಟ್ಟಿದ್ದಾರೆ. ಅಂದ್ರೆ ಕುಮಾರಸ್ವಾಮಿ ಅವರು ಸಾಲ ಮನ್ನಾ ಮಾಡಿದಾಗ ಲಾಲಿಪಾಪ್ ಅಂತ ಕರೆದಿದ್ರು. ಇದನ್ನ ನಾನೇನು ಬಾಂಬೆ ಮಿಠಾಯಿ ಅಂತ ಕರಿಬೇಕಾ ಅಂತ ಹೇಳಿ ಸಿಎಂ ಕುಮಾರಸ್ವಾಮಿ ಹೇಳಿದ್ದಾರೆ. ಆಗ ಪ್ರತಿ ಎಕರೆಗೆ ಕೇವಲ 200 ರೂಪಾಯಿ ಬರುತ್ತೆ ಅಷ್ಟೇ, ರೈತರಿಗೆ ಇಷ್ಟು ಸಾಕ ಅನ್ನುವಂತ ಪ್ರಶ್ನೆ ಕೂಡ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು. ಅಂದ್ರೆ ಈ ಬಾರಿಯ ಬಜೆಟ್ ನಲ್ಲಿ ರೈತರ ಅಕೌಂಟ್ಗೆ ನೇರವಾಗಿ 6,000 ರೂಪಾಯಿ ವಾರ್ಷಿಕವಾಗಿ ಹೋಗುತ್ತೆ, ಅದು 3 ಕಂತಿನ ಮುಖಾಂತರ. ಇದನ್ನೇ ಇದೀಗ ಈ ವಿಷಯಕ್ಕೆ ಕುರಿತಂತೆ ಸಿಎಂ ಕುಮಾರಸ್ವಾಮಿ ಟಾಂಗ್ ಕೊಟ್ಟಿದ್ದಾರೆ. ಇವತ್ತಿನ ಕೇಂದ್ರ ಸರ್ಕಾರದ ಚುನಾವಣಾ ಪೂರ್ವದಲ್ಲಿ ಕೊನೆಯ ಒಂದು ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ. ಬಹಳ ಜನ ನಿರೀಕ್ಷೆ ಇಟ್ಟುಕೊಂಡಿದ್ರು. ಕಳೆದ 5 ಬಜೆಟ್ನಲ್ಲಿ ದೇಶದ ಸಾರ್ವಜನಿಕರ ನಿರೀಕ್ಷೆಗಳನ್ನು ತಲುಪತಕ್ಕಂಥ ರೀತಿಯ ದೇಶದ ಅಭಿವೃದ್ಧಿಗೆ ಪೂರಕವಾದಂಥ ರೀತಿಯ, ಅದರಲ್ಲೂ ವಿಶೇಷವಾಗಿ ರೈತನಿಗೆ ಆತ್ಮಸ್ಥೈರ್ಯವನ್ನು, ಆತ್ಮವಿಶ್ವಾಸವನ್ನು ಮೂಡಿಸ್ತಕ್ಕಂಥ ಆಯವನ್ನು ಅವರು ಕೊಡಲಿಕ್ಕೆ ಸಾಧ್ಯ ಆಗದೇ ಇದ್ದರೂ ಚುನಾವಣಾ ಪೂರ್ವದಲ್ಲಿ ಮುಂದಿನ ಚುನಾವಣೆಯಲ್ಲಿ ಮತವನ್ನು ಪಡೀಲಿಕ್ಕಾದರೂ ಜನತೆಗೆ ತಾತ್ಕಾಲಿಕವಾದಂಥ ಖುಷಿಯನ್ನು ಕೊಡ್ತಕ್ಕಂಥ ಯೋಜನೆಗಳ ಭರಪೂರವೇ ಬರಬಹುದು ಅಂತಕ್ಕಂಥ ನಿರೀಕ್ಷೆಗಳನ್ನು ಹೊಂದಿದ್ರು. ಆದರೆ ಇವತ್ತಿನ ಹಂಗಾಮಿ ಆರ್ಥಿಕ ಸಚಿವರ ಪರವಾಗಿ ಪಿಯೂಷ್ ಗೋಯಲ್ ಅವರು ಬಹುಶಃ ಈ ಒಂದು ಬಜೆಟ್ ಪ್ರಿಪರೇಷನ್ನು ಆರ್ಥಿಕ ಇಲಾಖೆ ಅಧಿಕಾರಿಗಳು ಮಾಡಿದ್ರೋ ಇಲ್ಲ RSSನ ಹೆಡ್ ಕ್ವಾರ್ಟರ್ಸಿಂದಲೋ ಇಲ್ಲ BJPಯ ಹೆಡ್ ಕ್ವಾರ್ಟರ್ಸ್ನಿಂದ ಮಾಡ್ಕೊಂಡು ಈ ಒಂದು ಬಜೆಟನ್ನು ಮಂಡನೆ ಮಾಡಿದ್ದಾರೋ ಗೊತ್ತಿಲ್ಲ ನನಗೆ. ಒಟ್ಟಾರೆ ಈ ಒಂದು ಬಜೆಟ್ನ ಸಾರಾಂಶಗಳನ್ನು ನೋಡೋದಾದರೆ, ಒಂದು 2.5 ಲಕ್ಷದವರೆಗೆ ಏನು ಆದಾಯದ ತೆರಿಗೆ ಇತ್ತು, ಈಗ 5 ಲಕ್ಷಕ್ಕೆ ಅದು ಏರಿಕೆ ಮಾಡಿರ್ತಕ್ಕಂಥದ್ದು ಎಲ್ಲರೂ ಹಲವಾರು ವರ್ಷಗಳಿಂದ ನಿರೀಕ್ಷೆ ಇಟ್ಟಂಥದ್ದೇ ಇದು. ಈ BJPಯ ಸರ್ಕಾರ ಬಂದ ನಂತರ ಅಧಿಕಾರ ಬಿಟ್ಟು ಚುನಾವಣೆಗೆ ಹೋಗ್ತಕ್ಕಂಥ ಕೊನೆಯ ಹಂತದಲ್ಲಾದರೂ ಅದನ್ನು ಘೋಷಣೆ ಮಾಡ್ಕೊಂಡಿದ್ದಾರೆ. ಇವತ್ತು ರೈತರ ವಿಷಯದಲ್ಲಿ ಬಹಳ ದಿನಗಳಿಂದ ಮಾಧ್ಯಮದ ಮಿತ್ರರು, ಆರ್ಥಿಕ ತಜ್ಞರುಗಳು ವಿಶ್ಲೇಷಣೆಗಳನ್ನೇನು ಮಾಡ್ಕೊಂಬಂದಿದ್ದಾರೆ. ಅವರ ಒಂದು ರೈತರ ನಿರೀಕ್ಷೆಗಳ ಬಗ್ಗೆ ಹಲವಾರು ರೀತಿಯ ಅಂಕಣಗಳೇನು ಬಂದಿದ್ದಾವೆ, ಬಹುಶಃ ಅದನ್ನು ಇವತ್ತು ಸಂಪೂರ್ಣವಾಗಿ ಜಾರಿಗೆ ತರಲಿಕ್ಕೆ ಈ ಸರ್ಕಾರದ ಇವತ್ತಿನ ಬಜೆಟ್ ವಿಫಲವಾಗಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅಂತಿಮವಾಗಿ 2 ಹೆಕ್ಟೇರ್ ಪ್ರದೇಶವನ್ನು ಹೊಂದಿರತಕ್ಕಂಥ ರೈತನಿಗೆ ವರ್ಷಕ್ಕೆ 6,000 ರೂಪಾಯಿಗಳ ಆರ್ಥಿಕ ನೆರವನ್ನು ಕೊಡ್ತೀವಿ ಅಂತಕ್ಕಂಥ ಮಾತೇನು ಹೇಳಿದ್ದಾರೆ. ಅಲ್ಲಿಗೆ ಎಕರೆಗೆ ಎಷ್ಟಾಯಿತು? 1,200-1,250 ರೂಪಾಯಿ ಬರುತ್ತೆ. ಇದೀಗ ಮಗದೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡೋಣ.
ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ರಾಹುಲ್ ಗಾಂಧಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. 5 ವರ್ಷ ನಿಮ್ಮ ಅಸಮರ್ಥ ದುರಹಂಕಾರದ ಆಡಳಿತದಿಂದ ರೈತರ ಬದುಕು ನಾಶವಾಗಿ ಹೋಗಿದೆ ಅಂತ ಹೇಳಿ ಟೀಕೆ ಮಾಡಿದ್ದಾರೆ. ಈಗ ರೈತರ ಪರಿಶ್ರಮಕ್ಕೆ ದಿನಕ್ಕೆ 17 ರೂಪಾಯಿ ಕೊಟ್ಟು ಅವಮಾನ ಮಾಡ್ತಿದ್ದೀರಿ ಅಂತ ಹೇಳಿ ರಾಹುಲ್ ಗಾಂಧಿ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಎಸ್ ವೀಕ್ಷಕರೇ, ವಾರ್ಷಿಕ 6,000 ರೂಪಾಯಿ 5 ಎಕರೆ ಇರುವಂತಹ ರೈತರ ಅಕೌಂಟ್ಗೆ ನೇರವಾಗಿ 3 ಕಂತುಗಳ ಮುಖಾಂತರ ಹಾಕುವಂತಹ ಪ್ರಯತ್ನವನ್ನ ಈ ಬಾರಿಯ ಬಜೆಟ್ನಲ್ಲಿ ಮಾಡಲಾಗಿದೆ. ಇದಕ್ಕೆ ಟೀಕಾ ಪ್ರಹಾರಗಳು ಹರಿದು ಬರ್ತಾ ಇದೆ. ಇವತ್ತಿನ ಕೇಂದ್ರ ಸರ್ಕಾರದ ಚುನಾವಣಾ ಪೂರ್ವದಲ್ಲಿ ಕೊನೆಯ ಒಂದು ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ. ಬಹಳ ಜನ ನಿರೀಕ್ಷೆ ಇಟ್ಕೊಂಡಿದ್ರು. ಕಳೆದ 5 ಬಜೆಟ್ನಲ್ಲಿ ದೇಶದ ಸಾರ್ವಜನಿಕರ ನಿರೀಕ್ಷೆಗಳನ್ನು ತಲುಪತಕ್ಕಂಥ ರೀತಿಯ ದೇಶದ ಅಭಿವೃದ್ಧಿಗೆ ಪೂರಕವಾದಂಥ ರೀತಿಯ, ಅದರಲ್ಲೂ ವಿಶೇಷವಾಗಿ ರೈತನಿಗೆ ಆತ್ಮಸ್ಥೈರ್ಯವನ್ನು, ಆತ್ಮವಿಶ್ವಾಸವನ್ನು ಮೂಡಿಸ್ತಕ್ಕಂಥ ಆಯವನ್ನು ಅವರು ಕೊಡಲಿಕ್ಕೆ ಸಾಧ್ಯ ಆಗದೇ ಇದ್ದರೂ ಚುನಾವಣಾ ಪೂರ್ವದಲ್ಲಿ ಮುಂದಿನ ಚುನಾವಣೆಯಲ್ಲಿ ಮತವನ್ನು ಪಡೀಲಿಕ್ಕಾದರೂ ಜನತೆಗೆ ತಾತ್ಕಾಲಿಕವಾದಂಥ ಖುಷಿಯನ್ನು ಕೊಡ್ತಕ್ಕಂಥ ಯೋಜನೆಗಳ ಭರಪೂರವೇ ಬರಬಹುದು ಅಂತಕ್ಕಂಥ ನಿರೀಕ್ಷೆಗಳನ್ನು ಹೊಂದಿದ್ರು. ಆದರೆ ಇವತ್ತಿನ ಹಂಗಾಮಿ ಆರ್ಥಿಕ ಸಚಿವರ ಪರವಾಗಿ ಪಿಯೂಷ್ ಗೋಯಲ್ ಅವರು ಬಹುಶಃ ಈ ಒಂದು ಬಜೆಟ್ ಪ್ರಿಪರೇಷನ್ನು ಆರ್ಥಿಕ ಇಲಾಖೆ ಅಧಿಕಾರಿಗಳು ಮಾಡಿದ್ರೋ ಇಲ್ಲ RSSನ ಹೆಡ್ ಕ್ವಾರ್ಟರ್ಸಿಂದಲೋ ಇಲ್ಲ BJPಯ ಹೆಡ್ ಕ್ವಾರ್ಟರ್ಸಿಂದ ಮಾಡ್ಕೊಂಡು ಈ ಒಂದು ಬಜೆಟನ್ನು ಮಂಡನೆ ಮಾಡಿದ್ದಾರೋ ಗೊತ್ತಿಲ್ಲ ನನಗೆ. ಒಟ್ಟಾರೆ ಈ ಒಂದು ಬಜೆಟ್ನ ಸಾರಾಂಶಗಳನ್ನು ನೋಡೋದಾದರೆ, ಒಂದು 2.5 ಲಕ್ಷದವರೆಗೆ ಏನು ಆದಾಯದ ತೆರಿಗೆ ಇತ್ತು, ಈಗ 5 ಲಕ್ಷಕ್ಕೆ ಅದು ಏರಿಕೆ ಮಾಡಿರ್ತಕ್ಕಂಥದ್ದು ಎಲ್ಲರೂ ಹಲವಾರು ವರ್ಷಗಳಿಂದ ನಿರೀಕ್ಷೆ ಇಟ್ಟಂಥದ್ದೇ ಇದು. ಈ BJPಯ ಸರ್ಕಾರ ಬಂದ ನಂತರ ಅಧಿಕಾರ ಬಿಟ್ಟು ಚುನಾವಣೆಗೆ ಹೋಗ್ತಕ್ಕಂಥ ಕೊನೆಯ ಹಂತದಲ್ಲಾದರೂ ಅದನ್ನು ಘೋಷಣೆ ಮಾಡ್ಕೊಂಡಿದ್ದಾರೆ. ಇವತ್ತು ರೈತರ ವಿಷಯದಲ್ಲಿ ಬಹಳ ದಿನಗಳಿಂದ ಮಾಧ್ಯಮದ ಮಿತ್ರರು, ಆರ್ಥಿಕ ತಜ್ಞರುಗಳು ವಿಶ್ಲೇಷಣೆಗಳನ್ನೇನು ಮಾಡ್ಕೊಂಡ್ಬಂದಿದ್ದಾರೆ. ಅವರ ಒಂದು ರೈತರ ನಿರೀಕ್ಷೆಗಳ ಬಗ್ಗೆ ಹಲವಾರು ರೀತಿಯ ಅಂಕಣಗಳೇನು ಬಂದಿದ್ದಾವೆ.